ಇದು ನೋಡಿ ರಾಜಮುಡಿ ಕಡಲೆಪೂರಿಗೆ ಒಗ್ಗರಣೆ ಮಾಡಿದ್ದೀನಿ. ಇದಂತೂ ಡಯಾಬಿಟಿಸ್ ಇರೋರ್ಗೂ ತಿನ್ನಬೇಕು ಅನಿಸುತ್ತಲ್ಲ, ಏನೂ ಇರಲ್ಲ, ಮಾಮೂಲಿ ತಿನ್ನೋಕ್ಕಿದು. ಅದಕ್ಕೋಸ್ಕರ ಬೆಳ್ಳುಳ್ಳಿ ನೋಡಿ 1 ಲೀಟ್ರಿಗೆ 3 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಾಕಿದ್ದೀನಿ. ನಾಟಿದು, ಅದಕ್ಕೆ ಸಿಪ್ಪೆ ಸಮೇತ ಹಾಕಿದ್ದೀನಿ. ಆಮೇಲೆ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಕಲರ್ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ, ಉಪ್ಪು ಇದಿಷ್ಟನ್ನೂ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು. ಒಗ್ಗರಣೆಗೆ ಕಡಲೆಬೀಜ, ಕಡಲೆಪಪ್ಪು ನಮ್ಗೆ ಎಷ್ಟು ಬೇಕೋ ಹಾಕ್ಕೊಂಡು, ಕರಿಬೇವು 1-2 ಕಡ್ಡಿ ಹಾಕ್ಕೊಳ್ಳಿ. 1 ಲೀಟ್ರ್ ಪುರಿ ತಂದಿರೋದಿದು. ಅದನ್ನು ಜಾಸ್ತಿ ತಿನ್ನಬಾರ್ದಂತ 1 ಲೀಟ್ರ್ ತಂದ್ಕೊಂಡು ಬೇಜಾರಾದಾಗ ಸ್ವಲ್ಪ ಸ್ವಲ್ಪ ತಿನ್ನೋದು. ಇಲ್ಲಿ ನೋಡಿ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಇಂಗು, ಸಾಸಿವೆ, ಕಡಲೆಬೀಜ, ಕಡಲೆಪಪ್ಪು, ಕರಿಬೇವು, 1 ಒಣಮೆಣ್ಸಿನ್ಕಾಯಿ ಫ್ರೈ ಮಾಡಿ ಇವಾಗ ಮಿಕ್ಸಿಗೆ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಖಾರ ಹಾಕ್ಬಿಡಿ. ಇದನ್ನ ಎಲ್ಲ ಉಂಡೆ ಆ ಥರ ಸುತ್ಕೊಂಡಿರುತ್ತಲ್ಲ, ಹಿಂಗೆ ಬಿಡಿಸಿ ಫ್ರೈ ಮಾಡಿ. ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಫ್ರೈ ಮಾಡಿ. ನಾವು ಫ್ರೈ ಮಾಡ್ತಾ ಇದ್ದಂಗೆ ಕಲರ್ ಬಿಟ್ಕೊಂಡ್ಬಿಡುತ್ತೆ, ಘಮ ಘಮ ಸುತ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಪುರಿ ಹಾಕಿ, ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪಿದು ಹಾಕಿರುತ್ತೆ. ಮಿಕ್ಸ್ ಮಾಡಿಬಿಡಿ. ಕಡಲೆ ಬೀಜ ಸಮೇತ ಎತ್ಕೊಂಡು ಬಾಯಿಗಿಡಿ. ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಎತ್ಕೊಂಡು ತಿನ್ನಿ, ಏನು ಬಿಸಾಡಬೇಡಿ. ಸಕ್ಕ ಚೆನ್ನಾಗಿರುತ್ತೆ. ಇದು ನೋಡಿ ಕಾಣಿಸೋ ಹಂಗಿದ್ರೆ ಒಂದೇ ಸರ್ತಿಗೆ ತಿನ್ಬಿಡ್ತೀವಿ. ನಾನು ಹಿಂದಕ್ಕೆ ಬಚ್ಚಿಟ್ಕೊಂಡಿರ್ತೀನಿ, ನೆನಪಾದಾಗ ತೆಗೆದು ಬಾಯಿಗೆ ಹಾಕ್ಕೋತೀನಿ. ಸೂಪರ್ ಆಗಿರುತ್ತೆ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಫಾಲೋ ಮಾಡಿ.